ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಳ್ಳೆ ಡಿಸ್ಪ್ಲೇ, ಬ್ಲೂಟೂತ್ ಕಾಲಿಂಗ್, ಫಂಕ್ಷನಲ್ ಕ್ರೌನ್ ಹಾಗೆ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು ಈ 21st ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೂಪರ್ ಆದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ NoiseFit Crew Pro. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂ ನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ intro and let us make this unboxing more interesting. ಫ್ರೆಂಡ್ಸ್, ಸಾರಿ, ಈ ವಿಡಿಯೋದಲ್ಲಿ ನಾನು ಈ ಸ್ಮಾರ್ಟ್ ವಾಚ್ ಬಂದು ಆಕ್ಚುಲಿ ಲಾಂಚ್ ಆಗ್ತಿರೋದು 21st ಅಂತ ಹೇಳಿದೀನಿ. ಇಲ್ಲ, ಇದು 21st ಜೂನ್ ಲಾಂಚ್ ಆಗ್ತಿಲ್ಲ, 20th ಜೂನ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಆಗ್ತಿದೆ. ಸೊ 20th ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಿ ಹ್ಯೂಜ್ ಡಿಸ್ಕೌಂಟ್ ನ ಅವೈಲ್ ಮಾಡಿ. ಇನ್ನು ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 2,199 rupees ಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 2,499. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಇನ್ನು ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಕ್ಲಾಸಿಕ್ ಬ್ಲಾಕ್ ಕಲರ್ ನ ಕಳಿಸಿದ್ದಾರೆ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾಯ್ಸ್ ಅವರ ಬ್ರಾಂಡಿಂಗ್ ನೋಡಬಹುದು, ಕ್ರೂ ಪ್ರೋ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾವು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಲ್ಲಿ ಲಿಸ್ಟ್ ಡೌನ್ ಆಗಿರೋದನ್ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ವಿರಾಟ್ ಕೊಹ್ಲಿನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, ಸ್ಮಾರ್ಟ್ ವಾಚ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸೊ ಅದಾದ್ಮೇಲೆ ಒಂದು ಸ್ಮಾಲ್ ಪ್ಯಾಕೇಜ್ ಇದೆ. ಇದ್ರಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ಈ ತರ ಇದೆ ನೋಡಕ್ಕೆ. ಅದಾದ್ಮೇಲೆ ನಾಯ್ಸ್ ಸ್ಟಿಕ್ಕರ್ಸ್ ನ ನೋಡಬಹುದು, ನಾಯ್ಸ್ ಮೇಕರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ವಾರಂಟಿ ಕಾರ್ಡ್ ನ ನೋಡಬಹುದು. ಬ್ಯಾಕ್ ಸೈಡ್ ನಮಗೆ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ವಾರಂಟಿ ಕಾರ್ಡ್. ಅಂಡ್ ಲಾಸ್ಟ್ಲಿ ಯೂಸರ್ ಮ್ಯಾನ್ಯುಯಲ್ ಇದೆ. ಹೇಗೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮ್ಗೆ ಇದ್ರಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚ್ ಬರೋಣ. ವಾವ್, ಸ್ಟ್ರಾಪ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಫಸ್ಟ್ ಈ ಪ್ರೊಟೆಕ್ಷನ್ ಶೀಟ್ ಇದೆಲ್ಲ ಅದನ್ನ ಅನ್ರ್ಯಾಪ್ ಮಾಡೋಣ. ಸೈಮಲ್ಟೇನಿಯಸ್ಲಿ ಈಗ ಬೂಟ್ ಮಾಡ್ತೀನಿ. ಇನ್ನು ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸೀರಿಯಸ್ಲಿ ವಾಚ್ ನ ನೋಡಿ ಅಂತೂ ನಾನ್ ಫಿದಾ ಅದೇ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ. ಬಜೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ರು. ನಮಗೆ ಡಿಸ್ಪ್ಲೇ ಚೆನ್ನಾಗಿದೆ, ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಬ್ಲಾಕ್ ಮೆಟಲ್ ಫಿನಿಶ್ ಅಂಡ್ ಅದ್ರ ತಕ್ಕಂತೆ ನಮಗೆ ಲೆದರ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ, ಸಖತ್ತಾಗಿದೆ, ಒಳ್ಳೆ ಪ್ರೀಮಿಯಂ ಆಗಿದೆ. ಜಸ್ಟ್ ಫಾರ್ 2,199 rupees ಗೆ ನಾಯ್ಸ್ ಅವರು ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ರು. ಕ್ವಾಲಿಟಿ ವೈಸ್ ಅಂತೂ ಎಲ್ಲೂ ಡ್ರಾಪ್ ಆಗಿಲ್ಲ, ತುಂಬಾನೇ ಚೆನ್ನಾಗಿದೆ. ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಡೌನ್ಲೋಡ್ ದ ಆಪ್ ಅಂಡ್ ಪೇರ್ ವಿತ್ ದ ಡಿವೈಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಆ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಮಗೆ NoiseFit ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಬನ್ನಿ ಈಗ ಆಕ್ಚುಯಲ್ ಪೇರಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ನೋಡಬಹುದು ಗುಡ್ ಆಫ್ಟರ್ನೂನ್ ಅಂತ ಮೆನ್ಷನ್ ಮಾಡಿದೆ. ಪೇರ್ ಯೋರ್ ಡಿವೈಸ್. ಈಗ ಪೇರ್ ಯೋರ್ ಡಿವೈಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದೀನಿ. ಲುಕಿಂಗ್ ಫಾರ್ ಯೋರ್ ಡಿವೈಸ್. ಯಾವಾಗಲೂ ಅಷ್ಟೇ ಪೇರ್ ಮಾಡಬೇಕಾದ್ರೆ ನಾವು ಈ ಸ್ಮಾರ್ಟ್ ವಾಚ್ ನ ಮತ್ತೆ ಮೊಬೈಲ್ ನ ಪಕ್ಕನೇ ಇಟ್ಟಿರಬೇಕು. ಇವಾಗ ಅಲ್ಲಿ ನಾವು ನೋಡಬಹುದು NoiseFit Crew Pro ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಈಗ ಆಕ್ಚುಯಲ್ ಪೇರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಕೀಪ್ ಯೋರ್ ವಾಚ್ ನಿಯರ್ ಯೋರ್ ಫೋನ್. ಅಂಡ್ ನಮಗೆ ತಕ್ಷಣ ಬೇಗ ಕೂಡ ಬಂತು ನೋಟಿಫಿಕೇಶನ್ ಸ್ಮಾರ್ಟ್ ವಾಚ್ ಅಲ್ಲಿ ಪೇರ್ ವಿತ್ ದ ಡಿವೈಸ್. ಈಗ ಎಸ್ ನಾನು ಅಕ್ಸೆಪ್ಟ್ ಮಾಡಿದೀನಿ. ಪೇರಿಂಗ್ ಸಕ್ಸಸ್ಫುಲ್ ಅಂತ ಬಂತು ಅಷ್ಟೇ. ಪೇರಿಂಗ್ ಪ್ರೊಸೆಸ್ ಅಂತೂ ತುಂಬಾನೇ ಸಿಂಪಲ್ ಅಂಡ್ ಫಾಸ್ಟ್ ಆಗಾಯ್ತು ಅಂತಾನೆ ಹೇಳ್ಬೋದು. ಇನ್ನು NoiseFit Crew Pro ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಡಿಸ್ಪ್ಲೇ ಬಂದು 1.4 inches HD ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. 515 nits ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಸ್ಮಾರ್ಟ್ ವಾಚ್ ನ ವೇರ್ ಮಾಡ್ಕೊಂಡು ಆಚೆ ಕೂಡ ಹೋಗ್ಬೋದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಕಂಪ್ಲೀಟ್ಲಿ ಮೆಟಲ್ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಾವು ಎರಡು ಫಿಸಿಕಲ್ ಬಟನ್ಸ್ ನ ನೋಡಬಹುದು. ಒಂದು ಫಂಕ್ಷನಲ್ ಕ್ರೌನ್ ಬಟನ್ ಹಾಗೆ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ನ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಮೈಕ್ ಅಂಡ್ ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ. ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ನ ನಾವು ಬ್ಯಾಕ್ ಸೈಡ್ ನೋಡಬಹುದು. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಲೆದರ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಈ ಪ್ರೈಸ್ ರೇಂಜ್ ಗೆ ಅವ್ರು ಲೆದರ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ ಸಖತ್ತು ಪ್ರೊಫೆಷನಲ್ ಆಗಿ ಕಾಣ್ತಾ ಇದೆ. ಲೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ನಮಗೆ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಇದೆ. ಇನ್ನು ಇದು ಬ್ಲೂಟೂತ್ ಕಾಲಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಅಂಡ್ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾವು ಈಸಿಯಾಗಿ ಪೇರ್ ಮಾಡಬಹುದು. ತುಂಬಾನೇ ಪೇರಿಂಗ್ ಪ್ರೊಸೆಸ್ ಆಗುತ್ತೆ. ಅಂಡ್ ಕಾಲಿಂಗ್ ಅಲ್ಲಿ ಕೂಡ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಕಾಲಿಂಗ್ ಅಲ್ಲಿ ನಮ್ಗೆ ಇನ್ನೂ ಎನ್ಹಾನ್ಸ್ಮೆಂಟ್ ಇರುತ್ತೆ, ಯಾವುದೇ ಒಂದು ಇಶ್ಯೂಸ್ ಇರೋದಿಲ್ಲ. ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಒನ್ಸ್ ಫುಲ್ ಚಾರ್ಜ್ ಆದ್ರೆ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ 2 days ವರೆಗೂ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾವು ಈ ಫಂಕ್ಷನಲ್
ಕ್ರೌನ್ ಬಟನ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ವಾಚ್ ಫೇಸಸ್ ನ ಕೂಡ ಸೆಟ್ ಮಾಡ್ಕೋಬಹುದು. ಅದ್ರಲ್ಲಿ ನನಗೆ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು. ಸೊ ಅದನ್ನ ಈಗ ವಾಚ್ ಫೇಸ್ ಆಗಿ ಸೆಟ್ ಮಾಡಿದೀನಿ. ಇನ್ನ ಮೇಲೆ ಅಂತ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ಈ ಸ್ಮಾರ್ಟ್ ವಾಚ್ ಇಂದಲೇ ಈಸಿಲಿ ಆಕ್ಸೆಸ್ ಕೂಡ ಮಾಡಬಹುದು. ಇನ್ನ ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಸೆಟ್ ಮಾಡಬಹುದು, ಸೆಟ್ಟಿಂಗ್ಸ್ ನ ಈಸಿಲಿ ಆಕ್ಸೆಸ್ ಮಾಡಬಹುದು, ಬ್ಯಾಟರಿ ಪರ್ಸೆಂಟೇಜ್ ಎಷ್ಟಿದೆ ಚೆಕ್ ಮಾಡಬಹುದು, ಅಂಡ್ ಅಲಾರಾಮ್ ನ ಕೂಡ ನಾವು ಈ ಕಂಟ್ರೋಲ್ ಪ್ಯಾನಲ್ ಇಂದಾನೆ ಸೆಟ್ ಕೂಡ ಮಾಡಬಹುದು. ಇನ್ನ ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಬರುತ್ತೆ. ಇನ್ನ ನಮ್ಮ ಮೆನ್ಯೂ ಬಾರ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಈ ಫಂಕ್ಷನಲ್ ಕ್ರೌನ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಒಟ್ಟಾಗಿರೋ ಅಪ್ಲಿಕೇಶನ್ಸ್ ನಾವು ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಜಸ್ಟ್ ನಾವು ಈ ಫಂಕ್ಷನಲ್ ಕ್ರೌನ್ ಬಟನ್ ಈ ತರ ರೊಟೇಟ್ ಮಾಡ್ತಾ ಹೋದ್ರೆ ಈಸಿಲಿ ನ್ಯಾವಿಗೇಟ್ ಕೂಡ ಮಾಡ್ಕೋಬಹುದು. ಈ ಫಂಕ್ಷನಲ್ ಕ್ರೌನ್ ಬಟನ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಅಂಡ್ ಎಫಿಷಿಯಂಟ್ ಆಗಿದೆ. ನಮ್ ಕೆಳಗಡೆ ಇನ್ನೊಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡಿದ್ರೆ ಏನೆಲ್ಲ ಸ್ಪೋರ್ಟ್ಸ್ ಮೋಡ್ ಇದೆ ಅದನ್ನ ಒಟ್ಟಾಗಿ ನಾವು ಒಂದೇ ಸರಿ ಯೂಸ್ ಮಾಡಬಹುದು. ಅಂಡ್ ಈ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಆಗಿ ಇಂಟರ್ಫೇಸ್ ಅಂತೂ ಸಿಕ್ಕಾಪಟ್ಟೆ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಆಕ್ಟಿವಿಟಿ, ಹಾರ್ಟ್ ರೇಟ್, SpO2, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಮಾನಿಟರ್ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 120+ ಸ್ಪೋರ್ಟ್ಸ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನೋಡ್ತೀರೋ ಆ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಲಿ ಟ್ರ್ಯಾಕ್ ಕೂಡ ಮಾಡಬಹುದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 100+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಇಂದ ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡ್ಕೊಂಡು ಈ ಸ್ಮಾರ್ಟ್ ವಾಚ್ ಗೆ ಈಸಿಲಿ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. ಅಂಡ್ ಇವನ್ ನಾವು ಮ್ಯೂಸಿಕ್ ಪ್ಲೇಯರ್ ನ ಕೂಡ ನಾವು ಈ ಸ್ಮಾರ್ಟ್ ವಾಚ್ ಅಲ್ಲೇ ಕಂಟ್ರೋಲ್ ಮಾಡಬಹುದು, ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್. ಅಂಡ್ ಲಾಸ್ಟ್ಲಿ ನಾವು ಕ್ಯಾಮ್ರಾ ಶಟರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಲೇ ಆಪರೇಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ. ಬ್ಲೂಟೂತ್ ವರ್ಷನ್ 5.3 ಇದೆ ಅಂಡ್ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಸೊ ಬನ್ನಿ ಈಗ ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ. ಅದ್ರ ಮುಂಚೆ ನಾವು ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಅಂತ ಇದೆ. ಕಾಂಟ್ಯಾಕ್ಟ್ಸ್ ಅಲ್ಲಿ ನಾವು ಅಪ್ ಟು 10 ಕಾಂಟ್ಯಾಕ್ಟ್ಸ್ ವರೆಗೂ ಸೇವ್ ಮಾಡಬಹುದು. ಈಗ ಡಯಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ನಾನು ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಕನ್ನಡದಲ್ಲಿ ಮುಂದುವರಿಯಲು ಮುಂದನ್ನು ಒತ್ತಿ. ಟು ಕಂಟಿನ್ಯೂ ಇನ್ ಇಂಗ್ಲಿಷ್ ಪ್ರೆಸ್ 2. ಆಡಿಯೋ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಎಲ್ಲೂ ಒಂದು ಡಿಸ್ಟರ್ಬೆನ್ಸ್ ಏನೂ ಇಲ್ಲ. ಅಂಡ್ ಇದ್ರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೊಟ್ಟಿರೋದ್ರಿಂದ ಕಾಲಿಂಗ್ ಅಲ್ಲೂ ಅಷ್ಟೇ ಕಾಲ್ ಡ್ರಾಪ್ ಆಗಿರೋದು ಏನೂ ಇಲ್ಲ. ಕಾಲಿಂಗ್ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಓವರ್ ಆಗಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿ. ಓವರ್ ಆಗಿ ಈ ನಾಯ್ಸ್ ಫಿಟ್ ಕ್ರೂ ಪ್ರೋ ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನೀವೇನಾದ್ರೂ ಅಂಡರ್ 2500 rupees ಅಲ್ಲಿ ಒಳ್ಳೆ ಡಿಸ್ಪ್ಲೇ, ಫಂಕ್ಷನಲ್ ಕ್ರೌನ್, ಬ್ಲೂಟೂತ್ ಕಾಲಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲೆದರ್ ಸ್ಟ್ಯಾಪ್ ಇರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಸೀರಿಯಸ್ಲಿ ಈ ಸ್ಮಾರ್ಟ್ ವಾಚ್ ನ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜ್ ಗೆ ಮಾರ್ಕೆಟ್ ಅಲ್ಲಿ ನಮಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ಎಸ್ಪೆಷಲಿ ಲೆದರ್ ಸ್ಟ್ರಾಪ್ ಇರೋ ಸ್ಮಾರ್ಟ್ ವಾಚ್ ಅಂತ ಹೇಳ್ಬೋದು. ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಸೊ ದಟ್ ನಿಮಗೆ ಹ್ಯೂಜ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಫ್ಲಿಪ್ಕಾರ್ಟ್ ಅಂಡ್ ಸರ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ದಟ್ ಇಸ್ ಆನ್ 21st June. ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.